ಈ ವಿಲ್ ಅನ್ನೋ ಕಾನ್ಸೆಪ್ಟ್ ತುಂಬಾ ಒಳ್ಳೇದು. ಪ್ರತಿಯೊಬ್ರು ತಂದೆ ತಾಯಿ ಈ ತರ ಮಾಡ್ಕೋಬೇಕು. ವಿಲ್ ಯಾಕಂದ್ರೆ ವಿಲ್ ಅವರ ಮರಣ ನಂತರ ಎಕ್ಸಿಕ್ಯೂಟ್ ಆಗೋದು. ಬೇಕಿದ್ರೆ ನೀವು ವಿಲ್ ಬರೆದು ರಿಜಿಸ್ಟರ್ ಮಾಡಿಸ್ಕೋಬಹುದು, ಎಕ್ಸಿಕ್ಯೂಟ್ ಆಗೋದ್ ನಂತರ. ಬಟ್ ನೀವು ಬರ್ದಂತ ವಿಲ್ ನ ರಿಜಿಸ್ಟರ್ ಮಾಡಿಸಬಹುದು. ಸೊ ಈಗ ಏನಾಗತ್ತೆ, ರಿಜಿಸ್ಟರ್ ಮಾಡಿಸಿದ್ರೆ ಇದೂನು ಕೇಸಸ್ ಬರುತ್ತೆ. ಏನಂದ್ರೆ, ಇಲ್ಲ ನಮ್ ಅಣ್ಣ ತಮ್ಮ ಅಂತ ಅನ್ಕೊಳ್ಳೋಣ, ನನ್ನ ತಮ್ಮ ಬಲವಂತದಿಂದ ಬರ್ಸ್ಕೊಂಡಿರೋದು, ಇದು ಫೋರ್ಜರಿ ಸೈನ್ ಹಾಕಿರೋದು, ಫ್ರಾಡ್ ಮಾಡಿದ್ದಾರೆ, ಇದೆಲ್ಲ ಬರೋದಿಲ್ಲ ನೀವು ರಿಜಿಸ್ಟರ್ ಮಾಡ್ಸಿದ್ರೆ. ಅಂಡ್ ವಿಲ್ ಅನ್ನೋದು ನೀವು ಬರ್ದಿದ್ದೆ ಫೈನಲ್ ಆಗೋದಿಲ್ಲ. ಕೊನೆ ತನಕ ನೀವು ಬದುಕಿರೋ ತನಕ ಎಷ್ಟು ವಿಲ್ ಬೇಕಾದ್ರೂ ಬರೀಬಹುದು. ಮೋಸ್ಟ್ಲಿ ನೀವು ಮೈಂಡ್ ಚೇಂಜ್ ಮಾಡ್ಕೋಬಹುದು. ನೀವು ಬರ್ದಂತ ಕೊನೆಯ ವಿಲ್ ಅನ್ನೇ ನಾವು ಕನ್ಸಿಡರ್ ಮಾಡ್ತೀವಿ, ಡೇಟ್ ಇರತ್ತಲ್ಲ. ಅಂಡ್ ಈ ವಿಲ್ ರಿಜಿಸ್ಟರ್ ಮಾಡಿಸ್ತಿರೋದು ಯಾರು ವಿಲ್ ಬರೋದು ಅವರೇ ರಿಜಿಸ್ಟರ್ ಮಾಡಿಸ್ಬೇಕು. ಸೊ ಹಾಗಿದ್ದಾಗ ಅದು ಫ್ರಾಡ್ ಆಗೋದಿಲ್ಲ, ಬರ್ದಂತ ವ್ಯಕ್ತಿನೇ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾರೆ. ಅಂಡ್ ನೀವು ಕೊನೆ ತನಕನೂ ನೀವು ಕೊನೆಯಲ್ಲಿ ಬರ್ದಿರೋ ವಿಲ್ ಏನಿರುತ್ತೆ